ವೆಲ್ಕಮ್ ಟು ರಿವರ್ ಅಂಡ್ ಫೈರ್ ಕಿಚನ್. ಓಕೆ, ನೋಡ್ತಿದ್ದೀರಲ್ವಾ ಎಂತ ಜಾಗಕ್ಕೆ ಬಂದಿದೀವಿ ಇವತ್ತು ಅಡ್ಗೆ ಮಾಡಕ್ಕೆ ಅಂತ. ರಿವರ್ ಅಂಡ್ ಫೈರ್ ಅನ್ನೋ ಹೆಸರು ತಕ್ಕಂಗೆ ನಾವು ಔಟ್ಡೋರ್ ಬಂದು ಅಡಿಗೆ ಮಾಡ್ತಾ ಇದೀವಿ. ಹಿಂದ್ಗಡೆ ರಿವರ್ ಇದೆ, ಇನ್ ಮುಂದೆ ಫೈರ್ ಹಚ್ತೀವಿ, ಅಡಿಗೆನೂ ಮಾಡ್ತೀವಿ. ಇಲ್ಲಿ ಹಿಂದೆ ರಿವರ್, ಮುಂದೆ ಫೈರ್, ನಾವಿಬ್ರು ಅಡ್ಗೆ ಮಾಡೋರು. ಹೌದು, ಲಕ್ಷ ಕಾರವಾಣ ಸಸೂತ್ರ ಯೂಸ್ ಆಯ್ತದೆ. ಇವತ್ತು ಸ್ಪೆಷಲ್ ರಸಮ್ ಅಮ್ಮ. ಸ್ಪೆಷಲ್ ರಸಮ್. ಸ್ಪೆಷಲ್, ಇದ್ರ ಹೆಸರೇ ಸ್ಪೆಷಲ್ ರಸಮ್ ಅಂತ. ಏನಂತ ಸ್ಪೆಷಲ್ ಏನಪ್ಪ? ಏನಿಲ್ಲ, ಇಲ್ಲಿಗ್ ಬಂದ್ ಮಾಡ್ತಿದೀವಲ್ಲ ಇದೇ ಸ್ಪೆಷಲ್ ರಸಮ್. ಅಂದ್ರೆ ಈ ತರ ನೇಚರ್ ಅಲ್ಲಿ ಬಂದ್ ಮಾಡ್ತಾ ಇದೀವಲ್ಲ ಇದೇ ಸ್ಪೆಷಲ್ ರಸಮ್. ಆಯ್ತು, ಏನೇನ್ ಹಾಕ್ಬೇಕು ರಸಮ್ಗೆ? ಸ್ವಲ್ಪ ಕಾಳು ಮೆಣಸು. ಈಗ ನಾವು ಮಾಡ್ತಾ ಇರೋದು 3 ಜನಕ್ಕೆ, ಅಂದ್ರೆ ಒಂದಿಷ್ಟು ಬೇಕಾಗತ್ತೆ. ಕರೆಕ್ಟ್ ಆಗಿ ತೋರ್ಸೋ. ತೋರ್ಸಿದ್ರು ಕಷ್ಟನೇ ಕಣ. 2 ಬೆಳ್ಳುಳ್ಳಿ, 4 ಮೆಣಸಿಕಾಯಿ. ಒಂದು ಎಕ್ಸ್ಟ್ರಾ ಹಾಕಂಗಿಲ್ಲ? ಹಾಕ್ಬೋದು. ಎಲ್ಲ ಕಡೆ ಉರಿ ಕಿತ್ಕತ್ತದೆ, ತಡ್ಕೋಬೇಕು. ಸರಿ, ಆಮೇಲೆ 2 ಗುಂಟೂರು ಮೆಣಸಿಕಾಯಿ. ಗುಂಟೂರು ಹೋಗಿ ತರ್ಬೇಕಾ? ಇಲ್ಲ, ಇಲ್ಲಿ ಬಳೆಪೇಟೆಲಿ. ಬಳೆಪೇಟೆ ಬಳೆತನ ಸಿಗೋದು ಇಲ್ಲ, ಮೆಣಸಿಕಾಯಿ ಸಿಗ್ತದೆ. ಸರಿ, ಇದು ಮಾಮೂಲಿ ಮೆಣಸಿಕಾಯಿ 2. ಅಂದ್ರೆ ಅಂಗಡಿಲಿ ಮಾಮೂಲಿ ಮೆಣಸಿಕಾಯಿ ಅಂತ ಸಿಗುತ್ತಾ? ಮಾಮೂಲಿ ಮೆಣಸಿಕಾಯಿ ಅಂತ. ಚೆನ್ನಾಗೈತೆ ಹೆಸರು. 1-2 ಕಡ್ಡಿ ಕರಿಬೇವಿನ ಸೊಪ್ಪು, 3 ಟೊಮೊಟ, 1-2 ಕಡ್ಡಿ ಕರಿಬೇವಿನ ಸೊಪ್ಪು. ಇದಿಷ್ಟು ಚೆನ್ನಾಗಿ ರುಬ್ಬಿಡ್ಬೇಕು ನೀನೀಗ. ನಿನ್ಗೆ ಅದೇ ಕೆಲಸ ಕೊಡ್ತೀನಿ. ನಾನ್ ರುಬ್ಬೇಕಾ? ನೀನೇ ರುಬ್ಬೇಕು. ಯಾಕಂದ್ರೆ ನಾನಲ್ಲಿ ಬೆಂಕಿ ಹಚ್ತೀನಿ. ಓಹೋ, ಈ ಗಾಳಿಲಿ ಬೆಂಕಿ ಹಚ್ಚೋದು ಬಹಳ ಕಷ್ಟ. ಅಲ್ಲ, ಬೆಳ್ಳುಳ್ಳಿ ಕೊಡ್ತೀನಿ. ನೋಡು, ನೀನು ಎಂತ ಸೆಪ್ಪು ನನ್ ಮಗ ನೀನು. ಅಲ್ಲ, ಗೊತ್ತಿಲ್ದಿರೋನ್ಗೆ ಹೇಳ್ಕೊಡ್ಬೇಕು. ಬೆಳ್ಳುಳ್ಳಿ ತೊಳೆ ಏಕೈಕ ಬಿಡಿ ಮಗ ನಾನು ಒಬ್ನೇ ಇರ್ಬೇಕು. ಸ್ಪೆಷಲ್ ರಸ ಮಾಡ್ತಿದ್ದಲ್ಲಪ್ಪ, ಅದು ಇದನ್ನು ತೊಳೆದಾಕು. ಒಣಗೋಗಿರೋದ್ನ ಯಾಕೆ ತೊಳಿತಾನೆ? ಎಲ್ಲ ಬರೀ ಹಸಿದ್ನ ತೊಳೆಯಕ್ ಹೇಳ್ತಿದ್ಯಲ್ಲ. ಹಸಿದ್ರಲ್ಲಿ ಪೌಷ್ಟಿಕಾಂಶಗಳು ಇರ್ತವೆ, ಅದನ್ನ ತೊಳೆದು ಹೋಗಿಸ್ಬಿಡ್ಬೇಕು. ಒಣಗೋಗಿರೋದ್ರಲ್ಲಿ ಯಾವ ಪೌಷ್ಟಿಕಾಂಶಗಳು ಇರೀಕಿಲ್ಲ, ಹಂಗಾಗಿ ಅದನ್ನ ತೊಳೆಯಂಗಿಲ್ಲ. ಸರಿ, ಆಯ್ತು. ಈಗ ಏನಪ್ಪಾ ಮಾಡ್ಬೇಕು ನೆಕ್ಸ್ಟ್? ಏನೋ ನನ್ಗೂ ಗೊತ್ತಿಲ್ಲ, ಸುಮ್ಮನೆ ಸ್ಪೆಷಲ್ ರಸ ಮಾಡ್ತೀನಿ ಅಂತ ಏನೂ ಗೊತ್ತಿಲ್ಲ ಅಂತವ್ನೆ. ಈಗ ನನ್ ತಲೆಗೆ ಕಟ್ತಾನೆ ಅಂತ ಚಂದ ನಿನ್ಗೆ. ಮಾಡಲ್ಲ, ರೆಡಿ ಮಾಡ. ಕಾಳ್ಮೆಣಸು, ಗುಂಟೂರು ಮೆಣಸಿಕಾಯಿ, ಇದೊಂದು, ಆಮೇಲೆ ಮೆಣಸಿಕಾಯಿ ಐತಕ ಇಲ್ಲೇ ಐತೆ. ಇನ್ನೊಂದು ಮೆಣಸಿಕಾಯಿ, ತೊಳೆದಿರೋ ಮೆಣಸಿಕಾಯಿ ಇಲ್ಲದೆ ಅಲ್ಲಿತದ ಮಗನ. ಮೆಣಸಿಕಾಯಿ ಹಾಕು, ಅಲ್ಲಿಗೆ ಹಾಕು. ನನ್ ಕೈ ಕೊಡೋದಲ್ಲ, ನನ್ ಹಾಕು ಅಲ್ಲಿ. ಇದಿಷ್ಟು ಈಗ ರುಬ್ಬು ಕುತ್ಕೊಂಡು. ರುಬ್ಬೇಕಾ? ಒಂಚೂರು ನೀರ್ ಹಾಕೋ, ಉಪ್ಪು ಆಮೇಲೂ ಹಾಕ್ಬೋದು, ರುಬ್ಬಾದ್ಮೇಲೂ ಹಾಕ್ಬೋದು, ಏನ್ ಸಮಸ್ಯೆ ಇಲ್ಲ. ಜೀರಿಗೆ ಬಿದ್ದಿದ್ರೆ ಮತ್ತೆ ಸಕ್ಕತ್ತಾಗಿರೋದು. ನಿನ್ನ ಅಡಿಗೆ ಆಯ್ತಾ? ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಈಗ ಕಟ್ ಮಾಡಿರೋ ಟೊಮೊಟೊವನ್ನ ಇದ್ರೊಳಗೆ ಹಾಕಿ, ಇನ್ನ ಮಗಂಗೆ ಕತ್ತರಿಸೋದು ಅಂದ್ಬಿಟ್ರೆ ರುಬ್ಬೋದು ಅರಿಯೋದು ಯಾವ್ದು ಕೊಟ್ಟೇ ಇರ್ಲಿಲ್ಲ. ಫಸ್ಟ್ ಟೈಮ್ ನನ್ನ ಮಗ ನನಗ್ ಕೊಟ್ಟವನೆ. ನೆಕ್ಸ್ಟ್ ಟೈಮ್ ನಾನು ನಿನ್ಗೆ ರುಬ್ಬದ್ನೇ ಹುಡುಕಿ ಮಾಡ್ತೀನಿ. ಮೈ ಸೇರಿಕೆ ಸೇರೋ ಚೆನ್ನಾಗ್ ಹಾಕೋ ಹೊರದು ಬರ್ತೀನಿ. ಇಟ್ಕೊಂಡು ನಿಂಗೆ ಬಿಡಪ್ಪಿ ಎಷ್ಟಾಗ್ತಾ ಇದೆಯೋ? 1.5 ಲೋಟ ನೋಡ್ಕ ಹಾಕೋ. ನೋಡ್ದೆ ಆಗ್ತಾ ಇದೀನಿ. ಇದಕ್ಕೆ ಕಲ ನನ್ ಕೈ ನಿಂಗೆ ತರಿಸ್ಕೊಳ್ಳೋದು. ಮತ್ತೆ ಫುಲ್ ನಿಮಗಾಗ್ಬೇಕಾ? ಕಿತ್ತ ನನ್ನ ಮಗನೇ ಏನ ಹೇಳಿ ಬರೀ ತಲಾಟೆ ಮಾತಾಡ್ತೀಯ. ಅರ್ಧ ಲೋಟ ಅಕ್ಕಿ ಚೆಲ್ಲಿದೆಯಲ್ಲ, 1 ಲೋಟ ಹಾಕಕ್ಕೆ ಇದ್ಯಾಕ್ಲಾ? ಮುಚ್ಕೊಂಡು ವಾಪಸ್ ಅದಕ್ಕೆ ತುಂಬಿದ್ರೆ ಸರಿ ಮಗನೇ. ನೀನು ಏನಾರ ಹೇಳು, ಬರೀ ತಲಾಟೆ ಮಾತುಗಳು. 1.25 ಲೋಟ ಅಕ್ಕಿ ಹಾಕಿದ್ದೀನಿ, ಅರ್ಧ ಚೆಲ್ಲೋಗ್ಬಿಟ್ಟು. ಇರೋದ್ 3 ಜನ ಹಾಕಲ್ಲ, 1 ಮುಕ್ಕಲ್ ಏನಿಕ್ಲಾ? ಈಗ ಚೆನ್ನಾಗಿದ್ರೆ ಚೆನ್ನಾಗಿ ಜಡಿಯನ. ಅಯ್ಯೋ, ಚೆನ್ನಾಗಿಲ್ಲ ಅಂತಂದ್ರೆ ಮಿಕ್ಕಿರೋದೆಲ್ಲ ನಿನ್ಗೆ ಹಾಕ್ಬಿಟ್ಟು ಹೋಯ್ತೀವಿ, ನೀನ್ ತಿನ್ಕೋ. ನನ್ನೇನ್ ಡಸ್ಟ್ಬಿನ್ ಅನ್ಕೊಂಡಿದ್ಯಾ ನೀನು? ಇನ್ನೇನು, ನಿನ್ನ ಹಂಗೆ ತಾನೇ ಅಂಗೀಕರಿಸದ್ ನಾವು. ಹೌದಾ? ಮಾಡ ಆಯ್ತು, ಮಾಡ. ಮನೆ ತೊಳ್ಕೊಂಬರೋಣ.
ಅಕ್ಕಿನ. ಅದೇನೋ ಜಿಗಿ ಜಿಗಿ ರಸಮ್ ಅಂತೆ, ಸ್ಪೆಷಲ್ ರಸಮ್ ಅಂತೆ. ನೋಡದ ಅದ್ ಹೆಂಗ್ ಮಾಡ್ದನು ಅಂತ. ಮುಂದಾಯ್ತು ಮಾರಿ ಹಬ್ಬ. ಈ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ. ಬರೀ ರಸಮ್ಮು ಸಾರು ತಿನ್ನಕ್ಕೆ ಬೇಜಾರು. ಸ್ಟಾಕ್ ಇಟ್ಕೊಂಡಿದ್ದೀವಿ ಒಂದಷ್ಟು ಕಡಲೆ ಹಸಿಟ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಓಂಕಾಳು, ಎಣ್ಣೆನೂ ಇದೆ. ಯಾಕೆ ಸರ್ಪ್ರೈಸಾಗಿ ಈರುಳ್ಳಿ ಬಜ್ಜಿ ಮಾಡಬಾರ್ದು? ನಿಂಗ ನಿನ್ಗೆ ತಾಕತ್ತಿದ್ರೆ, ನೀನ್ ನಿಜವಾದ ಹಳ್ಳಿ ಗಂಡೆ ಆಗಿದ್ರೆ, ಸುಂದರದ ನಿಜ ಆಗಿದ್ರೆ, ಇಲ್ಲಿ ಬಿದ್ದು ಅಲ್ಲಿ ಇದೆಲ್ಲ ನಿಂಗ್ ಕಾರ್ ಓಡ್ಸಕ್ ಗೊತ್ತದೆ ಅಲ್ವಾ? ಹೌದು. ಇಲ್ಲಿಂದ ನೀರುಗಳೆಲ್ಲ ಓಡ್ಸಕ್ ಬರಲ್ಲಪ್ಪ. ಜಮ್ಮು ಕಾಶ್ಮೀರದ ಕಂಟನು ನೀನೊಬ್ಬನೇ ಓಡಿಸ್ಕೊಂಡು ಹೋಗಿದ್ದು ಬುಪ್ಪ. ನಾನ್ ಅವಾಗ ನೀನು ಕಾರ್ ಡ್ರೈವಿಂಗ್ ಮಾಡ್ತೀನಿ ಅಂತ ಒಪ್ಕೋತೀನಿ. ಆಯ್ತಲ್ಲ, ಒಂದ್ ವಾರ ಆಗಿದ್ದಾಗ್ಲಿಕ್ಕಲ್ಲ, ನನ್ಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಸ್ಟಾಪ್ ಕೊಡ್ಕೊಂಡು ಹೋಯ್ತೀನಿ. ನಿನ್ ತಾಕತ್ತಿದ್ರೆ ಓಲ ನೋಡವ ನೀ ನಂಗೆ. ನಾನು ಇಲ್ಲೊಂದ್ ತೆಪ್ಪ ಇಟ್ಕೋತೀನಿ, ಒಬ್ಬನ ಕರ್ಕೊತೀನಿ. ನಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಬೇಕು, ಹಣ ಒಂಚೂರು ನಿಲ್ಸೋಣ ಅಂತ ಅನ್ಕೊ ತೆಪ್ಪದ ಬೇಕು ಹೋಯ್ತೀನಿ. ತೆಪ್ಪ ಯಾರು ನಿಮ್ ತಾತ ತಂದನ ಇಲ್ಲಿ? ಗುರು ಬರೇ ಕೇಳ್ತೀನಿ ಗುರು. ಹಿಂಗೆ ಹಾಕದು ಕಡಿಕೆ. ನಾನು ಹೆಡ್ ಚೆಫ್. ಈ ನನ್ನ ಮಗನ ಹತ್ರ ನಾನು ಕೆಲಸ ಕಲ್ತ್ಕೋಬೇಕು. JK ಕಾರಲ್ಲಿ ತಂದಿರುವಂತಹ ಸೌದೆ. ಚೆಕೆ ನಮ್ಮ ಒಬ್ಬ ಅಣ್ಣ ಫೋನ್ ಮಾಡಿದ್ರು, ಒಂದ್ 4 ಹೊರೆ ಸೌದೆ ಇದೆತ್ಕೊಂಡು ಹೋಗ್ಬೇಕಂತೆ ಹುಲ್ಲೋರೆ. ನಿನ್ ಕಾರ್ ಒಂಚೂರು ಬಾಡಿಗೆ ಕೊಡ್ಲಾ? ಮೇಲ್ಗಡೆ ನನ್ನ ಮಗನೇ ನಾನು ಗಾಡಿನ ಕಟ್ಕೊಂಡು ಹೋಯ್ತೀನಿ. ಇಲ್ಲ ಇರಿ, ಕರೆಕ್ಟ್. ಬರೀ ಅನ್ನ ಸಾರು ತಿನ್ನಕ್ ಬೇಜಾರು. ಒಂದು ಕಬಾಬು ಇಲ್ಲ ಪೆಪ್ಪರ್ ಡ್ರೈಯೋ ಏನೋ ನಾನ್ ವೆಜ್ ಇರ್ಬೇಕು. ಈ ಕಿತ್ತೋ ನನ್ನ ಮಗ ಏನೋ ರಸಮ್ ಮಾಡ್ತೀನಿ ಅಂತ ಬಂದವನೇ, ವಿಧಿ ಇಲ್ಲ. ಅದಕ್ಕೆ ಅವ್ನಿಗೇನು ಹೇಳೇ ಇಲ್ಲ. ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಸ್ಟಾಕ್ ಇತ್ತು, ಅದನ್ನೇ ಬಳಸ್ತಾ ಇದ್ದೀವಿ. ಸುಮ್ಮನೆ ಒಂದು ಅಂದಾಜಲ್ಲಿ ಒಂದಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಚೂರು ಅಡುಗೆ ಸೋಡಾ, ಸ್ವಲ್ಪ ಉಪ್ಪು, ಚೂರು ಕಾಶ್ಮೀರಿ ಚಿಲ್ಲಿ ಕಲರ್ಗೆ, ಚೂರು ಕಸ್ತೂರಿ ಮೇಥಿ, ಚೂರು ಜೀರಿಗೆ, ಸ್ವಲ್ಪ ಮಾಮೂಲಿ ಖಾರ ಪುಡಿ ಹಾಕೊಂಡಿದೀವಿ, ಚೂರು ಕಾರ್ನ್ ಪೌಡ್ರು. ಇದ್ಯಾಕೆ ಚೇಂಜ್ ಮಾಡ್ದೆ? ನೀನ್ ಏನೇ ಹೇಳು ಮಚ್ಚಿ, ಈ ಹಳೆ ಕಾಲದವ್ರು ಮಾಡಿರ್ತಾರೆ ಗೊತ್ತಾ, ಆ ಒಲೆನೇ ಶ್ರೇಷ್ಠ ಕಲ. ಯಾಕಂದ್ರೆ ಉರಿತಾ ಇಲ್ವಾ? ಅಯ್ಯೋ ರಾಮ, ಅರ್ಧ ಗಂಟೆಯಿಂದ ಉರಿ ಹಾಕ್ತಾನೆ ಇದೀನಿ. ಅಂತಾನೆ ಇದು ಕೂಡ ಬಿಸಿನೇ ಆಗಿಲ್ವಾ? ಇದನ್ ನೋಡಿಲಿ, ಅದು ಹೋಗ್ಲಿ, ನೀರ್ ನೋಡು. ನೀನು ಅಡಿಗೆ ಮಾಡೋದಿನೇನು ಹಿಂಗ ಆಗ್ಬೇಕಾ? ಅಯ್ಯೋ, ಈಗ ನೋಡು, 5 ನಿಮಿಷಕ್ಕೆ ಕೊತ ಕೊತ ಅಂತ ಅಕ್ಕಿ ಕುದಿಲಿಲ್ಲ ಅಂದ್ರೆ ಕೇಳು. ಆಲೆ ಹೂವ ಅದೇ ಸ್ವಲ್ಪ ನೀರು. ಆಕ್ಚುಲಿ ನಮ್ ನಿಂಗೆ ರೆಡಿ ಮಾಡ್ತಾ ಇರೋದು ಅವ್ನಿಗೆ ಗೊತ್ತೇ ಇಲ್ಲ. ಕಾರ್ಲೇನೋ ಒಂಚೂರು ಏನೋ ಎತ್ತಿಡ್ಬೇಕು ಬತ್ತಿ ನೀರು ಅಂದ್ಬಿಟ್ಟು ಬಂದಿದ್ದೀನಿ. ಅವನ ಎದುರನ್ನ ತಗೋ ಕಳ್ಸ್ಬೋದಿತ್ತು, ಆದ್ರೆ ಇಲ್ಲಿಂದ ಅವನ ಹತ್ರ ಹೋಗೋಷ್ಟರಲ್ಲಿ ಗಾಳಿನೇ ಎಲ್ಲ ತಿನ್ಕೊಂಡ್ಬಿಡ್ತದೆ, ಬರೀ ಖಾಲಿ ಪಾತ್ರೆ ಉಳ್ಕತ್ತದೆ. ಅವ್ನಿಗೆ ಗೊತ್ತೇ ಇಲ್ಲ. ಕಾರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎತ್ ಮಾಡ್ಬಿಟ್ಟು ಬತ್ತಿ ನೀರು ಬಂದಿದ್ದೀನಿ. ಒದ್ದಾಡ್ತವನೆ ಒಲೆ ಚೇಂಜ್ ಮಾಡ್ಕೊಂಡು. ಏನ್ ಮಾಡ್ತಿದ್ ಈರುಳ್ಳಿ ಎಲ್ಲ ಕದ್ರಸಿ? ಆಕ್ಚುಲಿ ಹೇಳೇ ಇಲ್ಲ ಇವನಿಗೆ. ಮತ್ತೆ ನೀನು ರಸಮ್ ಮಾಡ್ತಾ ಇದೆಯಾ, ಬಹಳ ಖುಷಿ. ಆದ್ರೆ ನಮ್ಗೆ ಈ ರಸಮ್ ಅಂತ ಮಾಡುವಾಗ ಒಂದು ಚಿಕನ್ ಪೆಪ್ಪರ್ ಡ್ರೈಯೋ ಇಲ್ಲ ಕಬಾಬ್ ಏನೋ ಒಂದಿರ್ಬೇಕು. ಅದಕ್ಕೆ ಇಲ್ಲ ಅಂದ್ರೆ ನಮಗ್ ಸೇರಲ್ಲ. ಅದಕ್ಕೆ ಈಗ ನಮ್ಮಲ್ಲಿ ಇರೋಂತ ಎಕ್ವಿಪ್ಮೆಂಟ್ಸ್ ಸಲಕರಣೆಗಳನ್ನ ಬಳಸಿಕೊಂಡು ಈಗ ನಾವು ಈರುಳ್ಳಿ ಬಜ್ಜಿಯನ್ನು ಮಾಡುತ್ತಿದ್ದೇವೆ. ಅದೇ ಬರ್ತದ ನನ್ ಬಾಯಿಗೆ ಈಗ ಸರಿಯಾಗಿ. ಇಲ್ಲಿ ಒಲೆ ಹಚ್ಚದೆ ಹಿಂಸೆ ಆಗ್ಬಿಡ್ತದೆ. ರಸಮ್ ಮಾಡ್ತೀನಿ, ಇಲ್ಲೊಬ್ಬರಿ ರೈಸ್ ತಿನ್ಕೊಂಡು ಹೋಗಲ್ಲ ಅನ್ನಂಗ್ ಆಗ್ಬಿಟ್ಟದೆ ಪರಿಸ್ಥಿತಿ ಗಾಳಿಗೆ. ನನ್ ಮಗನೇ ನೀನ್ ಅದನ್ ಬೇರೆ ಮಾಡ್ತಿದ್ದಿಲ್ಲ. ಬೈ ಹುಕ್ಕಾರ್ ಕುಕ್, ಐ ಮಸ್ಟ್ ಡೂ ಈರುಳ್ಳಿ ಬಜ್ಜಿ. ಬಾ ಬಾ
ಅಲ್ಲೊಂದ್ ತಲೆ ಮಾತ್ರ ಜೂಮ್ ಮಾಡಿ ಅಣ್ಣ. ತಲೆ ಮೇಲೆ ಟೋಪಿ ಎರಡು ಒಂದೇ ತರ ಕಾಣ್ತಾ ಇದಾವೆ, ಡಿಫ್ರೆನ್ಸ್ ಏನಿಲ್ಲ. ಏನಾರು ಕಿತಾಪತಿ ಮಾಡಿದ್ರೆ ಇಲ್ಲ ಇಲ್ಲ ಬಾಪ, ಜೆ ಕೆ ಇದನ್ನ ನೋಡಿದ್ರೆ ಹೆಂಗ ಅನಿಸ್ತೈತೆ ಈ ಇದ್ರಲ್ಲಿ? ಏನ್ ಅನಿಸ್ತಿದ್ದು? ತಟ್ಟೆ ತಂದಿಲ್ಲ, ತಂದ ಬಾಡ್ಲಿ ಹಾಕಿದೀವಿ ಅಲ್ವಾ? ಹೋಗಿ ಕನ್ನಡಿ ಮುಂದೆ ನಿಂತ್ಕೋ ಜೆ ಕೆ, ಇದೆ ಅಡಿಗೆ ಮಾಡೋದಕ್ಕೆ ಅರ್ಧ ಸೌದೆ ಹೋದು. 2.5 ಗಂಟೆ ಆದ್ಮೇಲೆ ಅನ್ನ ಆಗಿದೆ. ಎತ್ತಿಡಪ್ಪಿ. ಆಕ್ಚುಲಿ ಆ ಕಡೆಯಿಂದ ಫುಲ್ ಸ್ವಲ್ಪ ಬ್ಲಾಕ್ ವೈಟ್ ಏರಿನ್ ಕಾಣಿಸ್ತಾ ಇದೆಯಲ್ಲ, ಆ ಜಾಗದಲ್ಲಿ ಮಳೆ ಸುರಿತಾ ಇದೆ. ಈಗ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಈಗ ಗುಂಟೂರು ಮೆಣಸಿಕಾಯಿ ಒಂದು, ಮಾಮೂಲಿ ಮೆಣಸಿಕಾಯಿ ಒಂದು ಹಾಕ್ತಾ ಇದೀವಿ. ಇರ್ಲಿ ಇನ್ನೊಂದು ಎಕ್ಸ್ಟ್ರಾ ಖಾರ ಸರಿಗಿರ್ಲಿ ಅಂತ. ಕರಿಬೇವು. ಓ ಬಂತು ಅಣ್ಣ, ಪಕ್ಕ ಬಂತಣ್ಣ. ಬಂತು ಮಳೆ ಬಂತು. ಹಾಕ್ಲಾ? ಹಾಕು. ಆ ರುಬ್ಬಿರೋ ಮಸಾಲೆನ ಇಲ್ಲಿ ಹಾಕ್ತಾ ಇದೀವಿ. ಅಯ್ಯಯ್ಯೋ ಮಳೆ ಬಂತು. ರುಬ್ಬಿರೋದು ಹಾಕಿದೀವಲ್ಲ, ಅದು ಚೆನ್ನಾಗಿ ಬೇಯಬೇಕು. ಉರಿ ಈಗ ಗೊತ್ತಾಯ್ತಾ ಏನು? ಹಿಂಸೆ ಕೊಡ್ತಿದ್ದ ಅಡಿಗೆ ಮಾಡ್ಬೇಕು ನನ್ಗೆ. ಅನ್ಭವಿಸು ಮಗನ ಈಗ. ನೋಡ ಹೆಂಗ್ ಕುದೀತಾದೆ. ಕುದೀತಾವೆ. ಈ ಮಳೆಲಿ ಹಿಂಗ್ ಅಡಿಗೆ ಮಾಡಿದ್ರು ಉಪ್ಪೆ ಹಾಕಿಲ್ಲ ಹುಚ್ಚ ನನ್ ಮಗನೇ. ನೀರ್ ಹಾಕಂಗಲ್ಲ. ಯಾಕೆ? ನೀನು ಕನ್ಸ್ ಮನ್ಸಲ್ಲ ಅನ್ಕೊಂಡಿರ್ಲಿಲ್ವಾ ನಾನು ಅಡಿಗೆ ಮಾಡ್ತೀನಿ ಅಂತ? ಸಾಧ್ಯನೇ ಇಲ್ಲ. ಈ ಮಗ ನಾವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಬಿಸಿನೀರ್ ಕಾಯಿಸೋದೇ ಹೆಚ್ಚು. ಎಲ್ಲ ಮರಳು ಹಾತಿದಂಗೆ ಸ್ವಲ್ಪ ಅರ್ಶನ, ಕೊಡ ಉಪ್ಪು 2 ಲೋಟ ನೀರು, 1 ಬಾಕ್ಸ್ ನೀರಲ್ವಲ್ಲ ಇದು? ಅದು ಏನೋ ಹಾಕತ್ಲ ನಿಂದ ನೀನ್ ಮಾಡಿರೋ ಅಡ್ಗೆ ಟೇಸ್ಟ್. ಇಲ್ಲ ಹಾಕಿಲ್ಲ, ಅಲ್ಲೆಲ್ಲ ನೀರಲ್ಲಿ ನಿಮ್ ಫ್ರೆಂಡ್ ನಿಮ್ ಅತಿಥಿ ಬಂದವ್ರ ಮಾಡೋ ಅಡ್ಗೆ ತಿನ್ನೋದಕ್ಕೆ. ಆಯ್ತು, ಇನ್ನೊಂಚೂರು ಎತ್ತ. ಇಲ್ಲಿ ಜಾಸ್ತಿ ಬೇಕಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು. ಇನ್ನೊಂಚೂರು ಅಲ್ಲಿ ಬಿದ್ದೇಳ ಹಾಕೋ. ಉತ್ಪನ್ನ ಮಗನೇ ಮಳೆ ಬರಾಗದೆ ಅಂತಂದ್ರೆ ಬೇಗ ಅಡಿಗೆ ಮಾಡ್ಬಿಟ್ಟು ನನಗೆ ಹೋಗಲ್ಲ ಅಂದ್ರೆ ಇವನು ಒಳ್ಳೆ. ಇನ್ನೊಂಚೂರು ಚೂರು ಸಾಕು. ಚೆನ್ನಾಗುತ್ತೆ. ಚೆನ್ನಾಗ ಪ್ರಶ್ನೆ ಅಲ್ಲ, ಹಾಗೆ ಆಗುತ್ತೆ. ಇಂಥ ಗಾಳಿಲು ಈ ಮಟ್ಟ ಕುದಿ ಬತಾದೆ ಅಂತ ಅನ್ನೋದಿಕ್ಕೆ ಕಾರಣ ಒಂದೇ, ಈ ಒಲೆ. ಕೊತ ಕುದಿಯುತ್ತಿದೆ, ಕೊನೆ ಕುದಿಯುತ್ತಿದೆ. 4 ಅವರ್ ಒಂದು ರಸಮು ಒಂದು ಅನ್ನ ಮಾಡೋದಿಕ್ಕಾಗಿರೋದು. ನೋಡಿ ಅವ್ನ್ ನೋಡಿ ಅಬ್ಸರ್ವ್ ಮಾಡಿ ಅವನ್ನ. ನಾನು ಮಾಡೋ ಅಡ್ಗೆ ನಾಯಿ ತರ ಕಾಯ್ಕೊಂಡು ತಿನ್ನಕ್ ನಿಂತವ್ ನೋಡಿ. ತಪ್ಪು ನೀನ್ ಅನ್ಕೊಂಡಿರೋ ತಪ್ಪು. ಯಾವ್ದಾರ ನಾಯಿ ಬಂದ್ ಬಾಯಿ ಹಾಕ್ಬಿಟ್ಟು ತಿನ್ ಸತ್ತೋಗ್ಬಿಟ್ಟದು ಅಂತ ಕಾಯ್ಕೊಂಡಿದೀನಿ ಓಡ್ಸೋದಿಕ್ಕೆ. ಮಾಡ್ಬೇಕು ಹಂಗೆ ಅದು. ಎಲ್ಲ ಫೈನಲ್ ಆದ್ಮೇಲೆ ಮೇಲ್ಗಡೆ ಒಂಚೂರು ಕೊತ್ಮೀರಿ ಸೊಪ್ಪು ಉದುರಿಸ್ತಾ ಇದ್ದಾನೆ. ಈಗ ಉದುರ್ಸೋ. ಇಂತೂ ಸಾರ್ ಮಾಡೋಣಂತೆ. ನನ್ ಕೋಟ ಮುಗೀತು, ಈಗ ಇವನೇನೋ ಮಾಡ್ತಾನಂತೆ. ಈರುಳ್ಳಿ ಬಜ್ಜಿ ಮಾಡ್ಕೊಂಡಿದೀವಿ. ಪಕೋಡ ಈರುಳ್ಳಿ ಬಜ್ಜಿ ಹೋಗಿ ಅಂತಾನೆ. ಈರುಳ್ಳಿನೇ ಮೆತ್ಕೊಂಡಿಲ್ವಲ್ಲ, ಹಿಟ್ಟೆ ಮೆತ್ಕೊಂಡಿಲ್ವಲ್ಲ ಈರುಳ್ಳಿಗೆ. ಗಟ್ಟಿಯಾಗಿಲ್ಲ ಅದು. ನನ್ ಕೇಳಿದ್ರೆ ನಾನು ಹೇಳ್ಕೊಡ್ದು ಹೆಂಗ್ ಮಾಡ್ಬೇಕು ಅಂತ. ಮಜಾ ಏನು ಅಂತಂದ್ರೆ ಬೆಂದಿರ್ನ ಹಾಕೊಳಕ್ಕೂ ಏನೂ ಇಲ್ಲ. ಒಂದು ಚೂರಾದ್ರೂ ಇದು ಪಕೋಡ ತರ ಕಾಣ್ತಿದ್ಯಾ? ಯಾವ್ದು ಹಾವು ಫ್ರೈ ಇದ್ದಂಗ ಅದಲ್ಲೋ ಎತ್ಲ ಇದು. ಬಹಳ ಚೆನ್ನಾಗಿದೆ. ಏನಿದು? ಅದು ರಿಂಗ್ ಈರುಳ್ಳಿ ಪಕೋಡ ಅಂತ. ಪಕೋಡ ದಯವಿಟ್ಟು ಪಕೋಡ ಬರೋರ ಹತ್ರ ಮುಂದೆ ಮಾತ್ರ ಹೋಗ್ಬೇಡ ನೀನು. ಇದ್ನು ಎತ್ಲಾ? ಎತ್ ಅಯ್ಯೋ ಪಕೋಡವೇ.
ಇದು ಸೇಕ ಬಿರಿಯಾನಿಗೆ ಬಂದು ಸೌಟ್ ತಂದಿಲ್ಲ, ಹಂಗಾಗಿ ಇದೇ ನಮ್ಮ ಸೌಟು. ಹಾಳಾಗಿಲ್ಲ, ಸ್ವಲ್ಪ ಹುಬ್ಬೇಕು ಅನಿಸ್ತದೆ. ಸಾಕಾಗಿದೆ ಆಕ್ಚುಲಿ. ಚೂರು ಉಪ್ಪಿರ್ಬೇಕಿತ್ತು. ಹೆಂಗಿತ್ತು ಜಕ್ಕೆ? ಚೆನ್ನಾಗೈತೆ ಉಪ್ಪು ಕಡಿಮೆ ಆಯ್ತು ಅಷ್ಟೇ ತಾನೇ. ಕಮ್ಮಿ ಆದ್ರೆ ಹಾಕೋಬಹುದು, ಜಾಸ್ತಿ ಆಗ್ಬಿಟ್ರೆ ಆಗಲ್ಲ. ಆಮೇಲೆ ಯಾಕೆ ಇಲ್ಲೇ ಮೆಟ್ ತಗೊಬಿಡ್ಬಿಡ್ತೀನಿ ನಂಗೆ ಉಪ್ಪು ಮಾಡ್ಬಿಟ್ಟಿದ್ಯಾ ಅಂತ. ನಿಜವಾಗ್ಲು ನನಗಂತೂ ತುಂಬಾ ಇಷ್ಟ ಆಯ್ತು. ಅಪರೂಪಕ್ಕೆ ಚೆನ್ನಾಗಿ ಮಾಡವ್ರೆ. ನನ್ನ ಜೊತೆ ಅಸ್ಟೆಂಟ್ ಆಗಿದ್ನಲ್ಲ, ನೋಡ್ಕ ಕಲ್ತ್ಕೊಬಿಟ್ಟು ನಂಗೆ. ಸೊ ಈ ನಮ್ಮ ಇವತ್ತಿನ ರಿವರ್ ಅಂಡ್ ಫೈರ್ ಕಿಚನ್ ನಲ್ಲಿ ಏನ್ ರಸಮ್ ಇದು? ಜಿಗಿ ರಸಮ್. ಜಿಗಿ ರಸಮ್ ಅಂತೆ. ಜಿಗಿ ರಸಮ್ ಜೊತೆ ಸ್ಪ್ರಿಂಗ್ ಆನಿಯನ್ ಬಜ್ಜಿ ಸವಿತಾ ಇದೀವಿ. ಇದು ಬಜ್ಜಿ ಅಲ್ಲ, ಇದು ಉಗಾಂಡ ಪಕೋಡ. ಉಗಾಂಡ ಪಕೋಡ ತಿಂತಾ ಇದೀವಿ. ಸೊ ನಮ್ಮ ನೆಕ್ಸ್ಟ್ ರೆಸಿಪಿಗೆ ಸ್ಟೇ ಟ್ಯೂನ್ ಟು ರಿವರ್ ಅಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್. ಬಾಯ್. ಇವತ್ತು ನಾವು ರಿವರ್ ಅಂಡ್ ಫೈರ್ ಕಿಚನ್ ಅಲ್ಲಿ ರಿವರ್ ಸೈಡ್ ಬಂದು ಅಡ್ಗೆ ಮಾಡಿದೀವಿ. ಹಾಗೆ ಕುಕಿಂಗ್ ಶುರು ಮಾಡಿ ಮುಗಿಸಿ ನಾವು ಹೋಗೋವರೆಗೂ ನಾವ್ ಏನೇನ್ ಅಡ್ಗೆ ಮಾಡೋದಕ್ಕೆ ಬಳಸಿದ್ವೋ ಅದ್ರದ್ದು ವೇಸ್ಟ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಸಣ್ಣ ಪುಟ್ಟ ಪ್ಲಾಸ್ಟಿಕ್ಸ್ ನ ನಾವು ಒಳಗಡೆ ಸ್ಟೋರ್ ಮಾಡ್ಕೊಂಡು ತಗೊಂಡೋಗಿ ನಮ್ಮ ಜಾಗದಲ್ಲಿ ಡಸ್ಟ್ಬಿನ್ ಹಾಕ್ತಿವಿ. ನೋಡಿ ಇಲ್ಲಿ ಈ ಮೊದ್ಲು ಜಾಗ ಹೇಗಿತ್ತು, ನಾವ್ ಇಲ್ಲೇ ಅಡ್ಗೆ ಮಾಡಿದ್ದು. ಸೊ ಮೊದ್ಲು ಜಾಗ ಹೇಗಿತ್ತು ಈಗ ಹಾಗೆ ಇದೆ. ಇದು ಸೌದೆ ಅಂತಂದ್ರೆ ಇದೇನು ಪ್ಲಾಸ್ಟಿಕ್ ಅಲ್ಲ, ಇದು ಕರ್ಗೋಗ್ಬಿಡುತ್ತೆ, ಗೊಬ್ಬರ ಆಗುತ್ತೆ. ಇದೇ ತರ ನೀವುಗಳು ಕೂಡ ಬನ್ನಿ, ಅಡಿಗೆ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ನಿಮ್ ಫ್ರೆಂಡ್ಸ್ ಜೊತೆನೋ ನಿಮ್ ಪಾರ್ಟ್ನರ್ ಜೊತೆನೋ ಬನ್ನಿ, ಎಂಜಾಯ್ ಮಾಡಿ. ಬಟ್ ಆದಷ್ಟು ಅಲ್ಲ, ಪ್ಲಾಸ್ಟಿಕ್ ನ ದಯವಿಟ್ಟು ಇಲ್ಲಿ ಬಳಸೋದಿಕ್ಕೆ ಹೋಗ್ಬಿಡಿ. ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಅಂಡ್ ಸ್ಟಿಲ್ ದೆನ್ ಸ್ಟೇ ಟ್ಯೂನ್ ಟು ರಿವರ್ ಅಂಡ್ ಫೈರ್ ಕಿಚನ್. ಬರ